ನಮಸ್ತೆ ಎಲ್ಲರಿಗೂ. ಇದು ಮೊದಲನೇದು, ಇದು ಎರಡನೇದು. ಸೊ ರಿಕ್ವೆಸ್ಟೆಡ್ ವಿಡಿಯೋ ಮಾಡೋಣ. ಕೆರಿಯರ್ ವಿಚಾರವಾಗಿ ರೀಡಿಂಗ್ ಮಾಡಿ ಅಂತ ಕೇಳಿದ್ರಿ. ಸೊ ಎರಡು ಬೇಕಾದರೂ ನೀವು ಆಯ್ಕೆ ಮಾಡ್ಕೊಳ್ಬಹುದು. ಇದು ಮೊದಲನೇದು, ಇದು ಎರಡನೇದು. ಸೊ ಟೇಕ್ ಯುವರ್ ಓನ್ ಟೈಮ್. ಬನ್ನಿ, ಮೊದಲನೇದು ಯಾರು ಆಯ್ಕೆ ಮಾಡಿದ್ರಿ? ಸೊ ನಿಮಗೆ ಕೆರಿಯರಲ್ಲಿ ಯಾವ ರೀತಿ ಬದಲಾವಣೆ ಬರೋದ್ರಲ್ಲಿ ಇದೆ, ಅಥವಾ ಕೆಲಸ ತುಂಬ ಹುಡುಕಿ ಸಾಕಾಯಿತು, ಸೊ ನಾನು ಮಾಡ್ತಾ ಇರುವಂಥ ಜಾಬ್ ನನಗೆ ಇಷ್ಟ ಆಗ್ತಾ ಇಲ್ಲ, ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ, ಏನು ಒಂದು ಫುಲ್ಫಿಲ್ ಸಿಕ್ಕಿಲ್ಲ, ನನ್ನ ಡ್ರೀಮ್ ಲೈಫ್, ನನ್ನ ಡ್ರೀಮ್ ಕೆರಿಯರ್ ಯಾವಾಗ ಬರುತ್ತೆ ಅಥವಾ ಯಾವಾಗ ಆಗತ್ತೆ ಅಂತ ಆಸೆ ಪಡೋರಿಗೆ ಏನು ಬದಲಾವಣೆ ಇದೆ ನೋಡೋಣ. ಓಕೆ, ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ಎಫೆಕ್ಟ್ ಮಾಡ್ತಾ ಇರೋದು ಕೆರಿಯರ್ ಅಲ್ಲ, ನಿಮ್ಮ ಫ್ಯಾಮಿಲಿ, ಲವ್ ಲೈಫ್. ಎರಡು ಮ್ಯಾರೇಜ್ ಯಾರಿಗೋ ಇದೆ, ಅಥವಾ ಸಿಂಗಲ್ ಆಗಿ ಅಥವಾ ಡಿವೋರ್ಸ್ ಆಗಿರೋ ಅಂಥವ್ರು ಸದ್ಯಕ್ಕೆ ಜೀವನದಲ್ಲಿ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು. ಕೆಲವರಿಗೆ ಸೀರಿಯಸ್ ಆಗಿ ಲವ್ ಇದನ್ನೆಲ್ಲ ಪಕ್ಕಕ್ಕಿಟ್ಟು ಓನ್ಲಿ ಕೆರಿಯರ್ ಬೇಸ್ ರೀಡಿಂಗ್ ಮಾಡೋಣ ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಓನ್ಲಿ ಕೆರಿಯರ್ ಬೇಸ್ ಆಗಿ ನೋಡೋದಾದ್ರೆ ಸಾಕಷ್ಟು ಅವಕಾಶಗಳು ಇತ್ತು, ಸಾಕಷ್ಟು ಬದಲಾವಣೆಗಳಿತ್ತು, ಸಾಕಷ್ಟು ಒಂದು ಅವಕಾಶಗಳ ಒಂದು ಏನು ಹೇಳ್ತಾರೆ, ವಿಂಡ್ ಫಾಲ್ ಅಂತಾರಲ್ಲ, ಅದು ನಿಮ್ಮ ಕಡೆ ಬರ್ತಾ ಇದೆ. ಸೊ ನೀವು ರೆಡಿ ಆಗಿರಿ. ಸೊ ಇನ್ನೊಂದು ದಿವಸದಲ್ಲಿ ಬಂದರೂ ಬರಬಹುದು, ಇನ್ನೊಂದು ವಾರದಲ್ಲಿ ಬಂದರೂ ಬರಬಹುದು, ಅಥವಾ ಇನ್ನೊಂದು 10 ದಿವಸದೊಳಗೆ ಬಂದರೂ ಕೂಡ ಬರಬಹುದು. ಸೊ ಒಟ್ಟಿನಲ್ಲಿ ಈ ಏಪ್ರಿಲಿಂದ ಮೇ ಒಳಗೆ ನಿಮಗೆ ಸಾಕಷ್ಟು ಅವಕಾಶಗಳು ಬರುತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಆನ್ಲೈನಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಬಿಸ್ನೆಸ್ಗಳು ಶುರು ಮಾಡುವಂಥ ಸಾಧ್ಯತೆ ಇದೆ. ಇನ್ನು ಕೆಲವರಿಗೆ ಅವಕಾಶಗಳು ಬೇರೆ ಕಡೆ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ. ಲೈಕ್ ಒಂದು ರೀತಿ ನೀವಿರೋ ಸ್ಥಳ ಬಿಟ್ಟು ಬೇರೆ ಸ್ಥಳಕ್ಕೆ ಹೋದರೆ ನಿಮಗೆ ಹೆಚ್ಚಿನ ಅವಕಾಶಗಳು ಕೆರಿಯರ್ ಬೇಸಲ್ಲಿ ಸಿಗುತ್ತೆ. ಕೆಲವರಿಗೆ ಫ್ಯಾಮಿಲಿ ರಿಲೇಟೆಡ್ ಅಥವಾ ಫ್ಯಾಮಿಲಿಗೆ ಬ್ಯಾಕ್ಗ್ರೌಂಡಲ್ಲಿ ಇರುವಂಥ ಬಿಸ್ನೆಸ್ಸೇ ಮಾಡಬೇಕು ಅನ್ನುವಂಥ ಪ್ರೆಷರ್ ಇದೆ. ಫ್ಯಾಮಿಲಿಯಿಂದ ಮುಂದುವರ್ಸ್ಕೊಂಬಂದಂಥದ್ದನ್ನ ನೀವು ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನುವಂಥದ್ದು ಇದೆ. ಕೆಲವ್ರಿಗೆ ಆ ಬಿಸ್ನೆಸ್ ಇಷ್ಟ ಇಲ್ಲ, ಸೊ ತಮಗೆ ತುಂಬ ಸುಖ ಕೊಡುವಂಥದ್ದು, ಇಷ್ಟ ಆಗುವಂಥದ್ದು ಏನೋ ಮಾಡಬೇಕು ಅನ್ನುವಂಥದ್ದು. ಕೆಲವ್ರಿಗೆ ಫ್ಯಾಮಿಲಿ ಬಿಟ್ಟು ದೂರ ಹೋಗಿ ಇರಬೇಕು, ಆ ಇಷ್ಟದ ಬಿಸ್ನೆಸ್ ಇಷ್ಟ ಅಂದರೆ. ಇನ್ನು ಕೆಲವರಿಗೆ ಸೊ ಒಂದೇ ಫ್ಯಾಮಿಲಿಲಿ ಇದ್ಕೊಂಡು ಅವ್ರನ್ನ ಬಿಟ್ಟು ಹೋಗೋಕ್ಕೆ ಇಷ್ಟ ಇಲ್ಲ, ಆ ಥರದ್ದು. ಇಲ್ಲಿ ಎರಡು ರೀತಿಯ ಜನಗಳು ನೋಡ್ತಾ ಇದ್ದೀರಾ ಅನ್ನುವಂಥದ್ದು ಕನ್ಫರ್ಮ್ ಆಗಿದೆ. ಸೊ ಒಂದು ಸಿಂಗಲ್ಸ್ ನೋಡ್ತಾ ಇದ್ರೆ, ಒಂದು ಮ್ಯಾರಿಡ್ಸ್ ನೋಡ್ತಾ ಇದ್ದೀರಾ. ಸೊ ಕೆಲವರಿಗೆ ನನಗೆ ಈ ಕೆಲಸ ತಗೊಂಡ್ರೆ ನಾನು ಸಿಂಗಲ್ ಆಗಿ ಹೋಗ್ಬಿಡ್ಬಹುದು, ಫ್ಯಾಮಿಲಿಯಿಂದ ದೂರ ಇದ್ದು ನಾನು ನನ್ನ ಹಸ್ಬೆಂಡ್ ಆ್ಯಂಡ್ ವೈಫ್, ಅಥವಾ ನಾನು ನನ್ನ ವೈಫ್ ಮಕ್ಕಳು ಈ ಥರ ಇರಬಹುದು ಅಂತ ಕೆಲವರು ಯೋಚನೆ ಮಾಡ್ತಿದ್ರೆ, ಕೆಲವರು ನನಗೆ ಫ್ಯಾಮಿಲಿ ಇಂಪಾರ್ಟೆಂಟು, ಫ್ಯಾಮಿಲಿ ಜೊತೆನೇ ಇರಬೇಕು ಅನ್ನುವಂಥದ್ದು ಇದೆ. ತುಂಬ ಆಪ್ಷನ್ಸ್ ಇದೆ, ನಿಮಗೆ ಅವಕಾಶಗಳು ತುಂಬ ಬರುತ್ತೆ. ಸೊ ನೆಕ್ಸ್ಟು ನಿಮಗೆ ಕೆರಿಯರಲ್ಲಿ ತುಂಬ ಸ್ಟ್ರಾಂಗ್ ಒಂದು ಫೌಂಡೇಶನ್ ಬರೋದ್ರಲ್ಲಿ ಇದೆ. ತುಂಬ ದುಡ್ಡು ಮಾಡ್ತೀರಾ, ತುಂಬ ಯಶಸ್ಸು ನೋಡ್ತೀರಾ. ಕೆಲವು ಕಡೆ ಮಾತ್ರ ಸಿಗ್ನೇಚರ್ ಮಾಡ್ಬೇಕಾದ್ರೆ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಇಲ್ಲಿ ಎರಡು ರೀತಿಯ ಬಿಸ್ನೆಸ್ ಇಲ್ಲಿ ತೋರಿಸ್ತಾ ಇದೆ. ಒಂದು ನಿಮಗೆ ತುಂಬ ಖುಷಿ ಕೊಡುವಂಥದ್ದು, ಇನ್ನೊಂದು ನಿಮ್ಮ ಫ್ಯಾಮಿಲಿಗೆ ತುಂಬ ಖುಷಿ ಕೊಡುವಂಥದ್ದು. ಎರಡು ಕಡೆಯಿಂದ ಅರ್ನಿಂಗ್ ಬರುತ್ತೆ ಅನ್ನುವಂಥದ್ದು ಇದೆ. ಇಲ್ಲಿ ಕಾರ್ಪೊರೇಟ್ ವರ್ಲ್ಡ್ಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಎನರ್ಜೀಸ್ ಇದೆ. ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಕೂಡ ಜಾಬ್ ಮಾಡ್ತಾ ಇದ್ದಾರೆ, ಇಬ್ಬರಿಗೂ ಕೂಡ ಹೆಚ್ಚಿನ ಒಂದು ಅವಕಾಶಗಳು ಇದೆ. ಸೊ ಎಲ್ಲ ವಿಚಾರದಲ್ಲೂ ಕೆರಿಯರ್ ಚೆನ್ನಾಗಿದೆ, ಪ್ರೀತಿ ವಿಚಾರದಲ್ಲೂ ಚೆನ್ನಾಗಿದೆ, ಸೊ ಮಕ್ಕಳ ವಿಚಾರದಲ್ಲೂ ಚೆನ್ನಾಗಿದೆ. ಸೊ ಹಾಗಾಗಿ ನನಗೆ ಈಗ ಕೆಲಸ ಸಾಕಾಯಿತು, ಸ್ವಲ್ಪ ವೆಕೇಶನ್ಗೆ ಹೋಗೋಣ ಅನ್ನೋರ ಎನರ್ಜಿನೇ ಇಲ್ಲಿ ಜಾಸ್ತಿ ಇದೆ. ಸೊ ನಿಮ್ಮ ಕೆರಿಯರ್ ನೋಡೋದಾದರೆ ಸ್ಟ್ರಾಂಗ್ ಆಗಿ ಇದೆ, ತುಂಬ ಚೆನ್ನಾಗಿದೆ. ವಿತಿನ್ 6 to 10 ಮಂತ್ ಒಳಗೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಮೇಜರ್ ಚೇಂಜಸ್ ಬರುತ್ತೆ. ಅಗೇನ್ ಲವರ್ಸ್ ಕಾರ್ಡೇ ಇರೋದ್ರಿಂದ ಖಂಡಿತವಾಗ್ಲೂ ಲವ್ಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಬದಲಾವಣೆಗಳು ಇದೆ. ಇಲ್ಲಿ ಒಂದು ಮ್ಯಾರೇಜ್ ಆಗಿ ಒಂದು ಜಾಬಲ್ಲಿ ನೀವು ಇದ್ದು, ಒಂದು ಮ್ಯಾರೇಜು ಒಂದು ಜಾಬ್ ಅಂತ ಇದ್ದು ಅವರಿಂದ ದೂರ ಆಗಿ, ಸೊ ನೆಕ್ಸ್ಟು ಮ್ಯಾರೇಜ್ ಜೊತೆಗೆ ಜಾಬನ್ನು ಹುಡುಕ್ತಾ ಇದ್ದೀರಾ, ಜಾಬ್ ಜೊತೆಗೆ ಮ್ಯಾರೇಜು ಹುಡುಕ್ತಾ ಇದ್ದೀರಾ, ಅಂಥವ್ರಿಗೂ ಕೂಡ ಸೇಮ್ ಎನರ್ಜಿ ಇರೋವಂಥದ್ದು, ಸೇಮ್ ಸೋಲ್ಮೇಟ್ ಎನರ್ಜಿ ಇರೋವಂಥವ್ರೆ ಬರ್ತಾರೆ ಅನ್ನುವಂಥದ್ದು ಇದೆ.
ಒಟ್ನಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಸೋದು ನಿಮ್ಗೆ ಅವಕಾಶಗಳು ತುಂಬಾ ಇದೆ. ಆ ಅವಕಾಶಗಳು ಇನ್ನು ಮುಂದೆ ನಿಮ್ಗೆ ಪಾಸಿಟಿವ್ ಆಗಿ ಕರ್ಕೊಂಡು ಹೋಗುತ್ತೆ. ಸಾಕಷ್ಟು ಆಪ್ಷನ್ಸ್ ಇದೆ ಅನ್ನುವಂಥದ್ದು ಇದೆ. ಕೆಲವರು ಓನ್ ಬಿಸ್ನೆಸ್ ಮಾಡಬಹುದು, ಕೆಲವರು ಓನ್ ಆಗಿ ಬೇರೆ ಕಡೆ ಜಾಬ್ ಏನಾದ್ರೂ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಮಾಡಬಹುದು. ಇನ್ ಕೆಲವರಿಗೆ ಆನ್ಲೈನ್ ಬಿಸ್ನೆಸ್ ತುಂಬಾ ಚೆನ್ನಾಗಿ ಹೋಗುತ್ತೆ. ಸೊ ಯಾವಾಗ ಆಗತ್ತೆ ಅಂದ್ರೆ ಜೂನ್ ಅಷ್ಟರಲ್ಲಿ ಪಿಕಪ್ ಆಗತ್ತೆ, ಜೂನಿಂದ ಆಗಸ್ಟ್ ಅಥವಾ ಅಕ್ಟೋಬರ್ ಒಳಗೆ ಆಗತ್ತೆ ಅನ್ನುವಂಥದ್ದು ಇದೆ. ಕೆಲವರಿಗೆ ಬಿಸ್ನೆಸ್ ಶುರು ಮಾಡಬೇಕು, ಬಟ್ ಅಮೌಂಟ್ ಸಿಗ್ತಾ ಇಲ್ಲ, ನಾನು ಬೇರೆ ಕಡೆ ಹೋಗಬೇಕು, ಒಂಚೂರು ಅಮೌಂಟ್ ಇಲ್ಲ ನನಗೆ ಅಂತ ಕಾಯ್ತಾ ಇರೋರು, ಅಥವಾ ಪ್ಲಾನ್ ಮಾಡಿಕೊಂಡು ಪ್ಲಾನ್ ಪ್ರಕಾರ ನಾನು ಮಾಡಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಅದಕ್ಕೆ ಯಾರು ಸಪೋರ್ಟು ಸಿಗ್ತಾ ಇಲ್ಲ, ನಾನು ಅನ್ಕೊಂಡಷ್ಟು ನನಗೆ ಅರ್ನಿಂಗ್ ಬರ್ತಾ ಇಲ್ಲ, ಅಥವಾ ಫೈನಾನ್ಷಿಯಲಿ ನಾನು ಕಾದಿದ್ದೇ ಆಯಿತು, ನನಗೆ ಹೆಚ್ಚು ಸ್ಯಾಲ್ರಿನೂ ಬರ್ತಾ ಇಲ್ಲ, ಅಥವಾ ನಾನು ಎಕ್ಸ್ಪೆಕ್ಟ್ ಮಾಡಿದಂಥ ಅಮೌಂಟು ಬರ್ತಾ ಇಲ್ಲ, ಇದೆಲ್ಲ ನಿಲ್ಲಿಸ್ಬಿಟ್ಟು ನಾನು ಎಲ್ಲಾದರೂ ಬೇರೆ ಕಡೆ ಹೋಗ್ತೀನಿ, ನನಗೆ ಬದುಕೇ ಬೇಡ ಅಂದ್ಕೊಂಡಿರೋರಿಗೆ ಸೊ ದಯವಿಟ್ಟು ವೆಯ್ಟ್ ಮಾಡಿ. ನ್ಯಾಯ ಎಲ್ಲಿದೆ ಅಂದರೆ ನ್ಯಾಯ ನಿಮಗೋಸ್ಕರ ಕಾಯ್ತಾ ಇದೆ. ಜಸ್ಟಿಸ್ ಕೂಡ ಟ್ವೈಸ್ ಬಂದಿದೆ. ಮೇ ಬಿ ನೀವು ಸೋಲ್ಮೇಟ್ ಕನೆಕ್ಷನ್ ಅಥವಾ ಟ್ವಿನ್ ಫ್ಲೇಮ್ ಕನೆಕ್ಷನ್ ಅಲ್ಲಿ ಇರಬಹುದು, ನಿಮ್ಮದು ಎರಡೆರಡು ಕೇಸ್ ನಡೀತಾ ಇರ್ಬೋದು, ಅಥವಾ ನೀವು ಎರಡೆರಡು ರೀತಿ ಜಾಬ್ ಮಾಡ್ತಾ ಇರ್ಬೋದು. ಎರಡೂ ಜಾಬ್ ಕ್ಲಿಕ್ ಆಗತ್ತೆ, ಎರಡೂ ವಿಚಾರದಲ್ಲೂ ನಿಮಗೆ ನ್ಯಾಯ ಸಿಗುತ್ತೆ. ಸದ್ಯಕ್ಕೆ ಕೆಲವರಿಗೆ ಸ್ಟಕ್ ಎನರ್ಜಿ ಇರೋದು ಈ ಒಂದು ಕಾರಣದಿಂದ. ಏನು ಅಂದ್ರೆ ಇದೊಂದು ನೆಗೆಟಿವಿಟಿ ಇರಬಹುದು, ಅಥವಾ ನಿಮ್ಮ ಜೀವನದಲ್ಲಿ ನೀವು ಸ್ಟಕ್ ಆಗಿಬಿಟ್ಟಿದ್ದೀರಾ, ಅದರಿಂದ ಹೊರಗೆ ಬರಕ್ ಆಗ್ದಿರಾ ಒದ್ದಾಡ್ತಾ ಇದ್ದೀರಾ. ಯಾಕೆ ಅಂದ್ರೆ ಲಾಸ್ಟ್ 5 years ಆಯ್ತು. ಸೊ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಂದ ಯಾರೋ ಅಥವಾ ನೇಬರ್ಸ್ ಕಡೆಯಿಂದ ಯಾರೋ ನೀವು ಒಂಟಿಯಾಗಿರ್ಬೇಕು, ನಿಮ್ಮ ಜೀವನದಲ್ಲಿ ಏನು ಸರಿ ಇರಬಾರ್ದು, ನೀವು ಇಷ್ಟಪಟ್ಟಂತ ಅಮೌಂಟ್ ನಿಮ್ಗೆ ಬರಬಾರ್ದು, ನೀವು ರಾಯಲ್ ಆಗಿ ಲವ್ಫುಲ್ ಆಗಿ ಬದುಕಬಾರ್ದು ಅನ್ನೋದು ಅವರ ಇಂಟೆನ್ಷನ್ ಇತ್ತು. ಬಟ್ ನೀವೆಲ್ಲೂ ಸೋಲೊಪ್ಕೊಂಡಿಲ್ಲ, ನೀವೆಲ್ಲೂ ನಿಂತಿಲ್ಲ. ಸೊ ನಿಮ್ಮ ಕೈಲಿ ಆಗಿಲ್ಲ ಅಂದ್ರೂ ಕೂಡ, ಆರೋಗ್ಯ ಸರಿ ಇಲ್ಲ ಅಂದ್ರೂ ಕೂಡ, ಹಣಕಾಸಿನ ಪರಿಸ್ಥಿತಿ ಸರಿ ಇಲ್ಲ ಅಂದ್ರೂ ಕೂಡ ನೀವು ಮುಂದುವರಿತಾನೆ ಇದ್ದೀರಾ, ಕುಂಟ್ಕೊಂಡಾದ್ರೂ ಮುಂದುವರಿತಾ ಇದ್ದೀರಾ, ನೀವೆಲ್ಲೂ ನಿಂತಿದ್ದೀರಾ. ದಟ್ ಈಸ್ ಗುಡ್ ನ್ಯೂಸ್. ಸೊ ಯೂನಿವರ್ಸ್ ನಿಮ್ಗೆ ಈ ಒಂದು ಶ್ರಮಕ್ಕೆ ತಕ್ಕ ಫಲವಾಗಿ ಈ ಒಂದು ಅವಾರ್ಡ್ ಅನ್ನ ಕೊಡ್ತಾ ಇದೆ. ಇನ್ನೊಂದು ವರ್ಷದೊಳಗೆ, ಮುಂದಿನ ಯುಗಾದಿ ಅಷ್ಟರೊಳಗೆ ನಿಮ್ಗೆ ಪ್ರೀತಿನೂ ಬರುತ್ತೆ, ಹಣನೂ ಬರುತ್ತೆ, ಜಾಬು ಬರುತ್ತೆ, ದುಡ್ಡು ಬರುತ್ತೆ, ಜೊತೆಗೆ ನಿಮ್ಗೆ ನೋವು ಮಾಡಿದವರು ಸಾರಿ ಕೂಡ ಕೇಳ್ಕೊಂಬರ್ತಾರೆ ಅನ್ನುವಂಥದ್ದು ಇದೆ. ಡೆಫಿನೆಟ್ಲಿ ದುಡ್ಡು ಬರುತ್ತೆ, ನೀವು ಇಷ್ಟಪಟ್ಟಂತ ಜೀವನ ಕೂಡ ನಿಮ್ದಾಗತ್ತೆ. ಕೆರಿಯರ್ ತುಂಬಾ ಚೆನ್ನಾಗಿದೆ. ಆಗ್ಲೇ ಹೇಳ್ದಂಗೆ ತುಂಬಾ ಸ್ಟ್ರೆಸ್ ಮಾಡ್ಕೊಬೇಡಿ. ಜಸ್ಟ್ ಜೂನಿಂದ ಜುಲೈವರೆಗೂ ನೀವು ಒಂಚೂರು ವೆಯ್ಟ್ ಮಾಡಿ. ಜುಲೈ ಅಷ್ಟರಲ್ಲಿ ನೀವು ಅನ್ಕೊಂಡಂಗೆ ನಿಮ್ಮ ಕೆರಿಯರ್ ಕೂಡ ಮುಂದುವರಿಯುತ್ತೆ, ನಿಮ್ಮ ಲೈಫ್ ಕೂಡ ಒಂದು ಕಂಟ್ರೋಲಿಗೆ ಸಿಗುತ್ತೆ. ಜೊತೆಗೆ ನೀವು ಕೂಡ ಹೊಸ ವೆಹಿಕಲ್ಲು, ಹೊಸ ಮನೆ, ಹೊಸ ಜಾಗ, ಹೊಸ ಸ್ಥಳ ಇದೆಲ್ಲವನ್ನು ಕೂಡ ನೋಡ್ತೀರಾ. ಜೊತೆಗೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಅಂದ್ರೆ ಏನು ಅಂತ ನೀವು ಫೀಲ್ ಮಾಡ್ತೀರಾ. ಇನ್ನೊಬ್ಬರಿಗೆ ಫೀಲ್ ಮಾಡಿಸೋ ಅಷ್ಟು ನಿಮಗೆ ಬೇಕಾಗಿಲ್ಲ. ಯಾಕೆ ಅಂದ್ರೆ ನಿಮ್ಗೆ ಈಗ ಆ ಫೀಲಿಂಗ್ ಬೇಕಾಗಿದೆ. ಆ ಹೊಸತನದ ಗಾಳಿ ಇಲ್ದಿರ ನೀವೆಲ್ಲೋ ಒಂದ್ ಕಡೆ ಸೊರ್ಗ್ ಹೋಗಿದ್ದೀರಾ, ಆ ಉಸಿರು ಕಟ್ತಾ ಇದೆ ನಿಮ್ಗೆ. ಅದರಿಂದ ಹೊರಗೆ ಬಂದು ಹೊಸತನದ ಗಾಳಿ, ಹೊಸತನದ ಜೀವನ ನಿಮ್ ಜೀವನಕ್ಕೆ ಬರುತ್ತೆ. ಸೊ ಹೀಗೆ ಸತ್ಯದ ಮಾರ್ಗದಲ್ಲಿ ಬ್ಯಾಲೆನ್ಸಿಂಗ್ ಎನರ್ಜಿಲಿ ನಡೀರಿ, ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಜಸ್ಟಿಸ್ ಟ್ವೈಸ್ ಬಂದಿದೆ ಇಲ್ಲಿ, ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ನೀವು ಒಂಟಿ ಅಲ್ವೇ ಅಲ್ಲ. ಸೊ ಇಡೀ ಯೂನಿವರ್ಸ್ ನಿಮ್ ಜೊತೆ ಇದೆ. ಸೊ ಯೂನಿವರ್ಸ್ ನಿಮ್ಗೆ ನ್ಯಾಯ ಕೊಡ್ಸೋದಕ್ಕೆ ನಿಮ್ ಜೊತೆ ಇದೆ. ಜೊತೆಗೆ ನಿಮ್ಮ ಹಿಂದೆ ಮುಂದೆ ಎಲ್ಲ ಅದೇ ಇದೆ. ಇಲ್ಲಿ ನೋಡಿದ್ರೆ ಸೊ x ಮತ್ತೆ 1 ಇದೆ, ಇಲ್ಲಿ 1 ಮತ್ತೆ x ಇದೆ, ಮತ್ತೆ ಇಲ್ಲೂ ಕೂಡ x and 1 ಇದೆ. ಸೊ ಇಟ್ ಮೀನ್ಸ್ 111 ಅಂತ. ಸೊ 1 ಅಥವಾ 101 ಅಂತ. ಸೊ 10-1 ಅಂದ್ರೆ 101 101 101 ಅನ್ನೋ ರೀತಿಲಿ ಇದೆ. ಸೊ ಹಾಗಾಗಿ ಎಲ್ಲ ಕಡೆಯಿಂದ ನೀವು ಸುರಕ್ಷಿತವಾಗಿ ಇದ್ದೀರಾ. ನೀವು 0 ಅಂತ ಅಂದೋರಿಗೆ ನಿಮ್ಮ ಹಿಂದೆ ಕೂಡ 1ಗೆ ವ್ಯಾಲ್ಯೂ ಇದೆ, ನಿಮ್ಮ ಮುಂದೆ ಕೂಡ 1ಗೆ ವ್ಯಾಲ್ಯೂ ಇದೆ. ಸೊ ಹಾಗಾಗಿ ನೀವು ತುಂಬಾ ಇಂಪಾರ್ಟೆಂಟ್ ಪರ್ಸನ್. ಬಟ್ ಯೂನಿವರ್ಸ್ ನಿಮ್ಗೆ ಸಾಕಷ್ಟು ಉಡುಗೊರೆನ ಕೊಡೋದ್ರಲ್ಲಿ ಇದೆ. ಯಾವುದೇ ಕಾರಣಕ್ಕೂ ಸೋಲೊಪ್ಕೊಂಬೇಡಿ. ಈಗ ಸಮಯ ಮುಂದುವರಿತಾ ಇದೆ, ಒಂದು ನ್ಯೂ ಬಿಗಿನಿಂಗ್ ಬರ್ತಾ ಇದೆ. ಮೇ ಬರ್ತಾ ಇದ್ದಂಗೆ, ಮೇ ಕಳೀತಾ ಇದ್ದಂಗೆ ನಿಮ್ಮ ಕೆರಿಯರ್ ತುಂಬಾನೇ ಚೆನ್ನಾಗಿ ಹೋಗುತ್ತೆ. ಇಲ್ಲಿ 90% ಬಿಸ್ನೆಸ್ ಮಾಡೋರ್ದೇ ಎನರ್ಜಿ ಇದೆ, ಜಾಬ್ ಮಾಡೋರ್ ಎನರ್ಜಿ ಕಡಿಮೆ ಇದೆ. ಬಟ್ ಖಂಡಿತವಾಗ್ಲೂ ನೀವು ಜಾಬಿಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಆ ಜಾಬ್ ನಿಮ್ಗೆ ಆಗತ್ತೆ ಅನ್ನುವಂಥದ್ದಿದೆ. ಡೆಫಿನೆಟ್ಲಿ ಜೂನಲ್ಲಿ ನಿಮ್ಗೆ ಮುಂದುವರಿತೀರಾ. ತುಂಬಾನೇ ಹಣ ಕೂಡ ನೋಡ್ತೀರಾ, ತಾಯಿ ಕಡೆಯಿಂದ ಕೂಡ ನಿಮ್ಗೆ ಹೆಚ್ಚಿನ ಅನುಕೂಲ ಆಗತ್ತೆ.
ಸೊ ಎಷ್ಟು ದುಡ್ಡು ನೋಡ್ತೀರಾ ಅಂದರೆ, ಸೊ ತುಂಬ ಲೆಗ್ಜುರಿಯಸ್ ಲೈಫ್ನ ನೀವು ಲೀಡ್ ಮಾಡ್ತೀರಾ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನೋಡ್ತೀರಾ, ತುಂಬ ದುಡ್ಡು ನೋಡ್ತೀರಾ. ವೆಯ್ಟ್ ಮಾಡಿ ಆಯಿತಾ, ತುಂಬ ಏನು ವೆಯ್ಟ್ ಇಲ್ಲ, ನೀವು ವೆಯ್ಟ್ ಮಾಡಿದೆಲ್ಲ ಆಗೋಯ್ತು. ಸೊ ನೆಕ್ಸ್ಟ್ ಇಯರಿಂದ ನೆಕ್ಸ್ಟ್ ಇಯರ್ ಅಷ್ಟರೊಳಗೆ ನೀವೊಂದು ರಾಯಲ್ ಲೈಫನ್ನು ಡೆಫಿನೆಟ್ಲಿ ಲೀಡ್ ಮಾಡ್ತೀರಾ. ಓಕೆ, ಸೊ ಎಸ್, ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ಸಾಧ್ಯ ಆದಷ್ಟು ರಾಧಾಕೃಷ್ಣರ ಜಪ ಮಾಡಿ, ಶನಿ ಮಹಾತ್ಮನಿಗೆ ಒಂಚೂರು ಶಾಂತಿನ ಮಾಡಿ, ಜೊತೆಗೆ ನಿಮ್ಮ ಮನೆ ದೇವರ ಆಶೀರ್ವಾದನ ಪಡ್ಕೊಳ್ಳಿ. ಖಂಡಿತವಾಗ್ಲೂ ನೀವು ಅಂದ್ಕೊಂಡಿದ್ಕಿಂತ ಹೆಚ್ಚಿನ ಯಶಸ್ಸು ನಿಮಗೋಸ್ಕರ ಕಾಯ್ತಾ ಇದೆ. ಸೊ ರಾಧಾಕೃಷ್ಣರ ಜಪ ಅಥವಾ ಕೃಷ್ಣನ ಆರಾಧನೆ ಮಾಡಿ, ಇದರಿಂದ ನಿಮಗೆ ಖಂಡಿತವಾಗ್ಲೂ ಆಗತ್ತೆ. 90% ಏನು ಇದೆ ಇಲ್ಲಿ, ಏನು 90% ಅಂತ ಇಲ್ಲ, ಏನು ಅಂತ ಗೊತ್ತಿಲ್ಲ ನನಗೆ, ಬಟ್ ಸೀಕ್ರೆಟ್ಲಿ 90% ಅನ್ನುವಂಥದ್ದು ಕೇಳಿಸ್ತಾ ಇದೆ. ಸೊ ಎಸ್ ಇದೆ. ಸೊ ನಾಟ್ ದ ರೈಟ್ ಟೈಮ್ ಇದೆ, ಚೂಸ್ ನ್ಯೂ ಡೈರೆಕ್ಷನ್ ಇದೆ. ಒಂಚೂರು ಬದಲಾವಣೆನ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಎಸ್ ಅಂತ ಇದೆ. ನೋ ನೀಡ್ ಟು ವರಿ, ಚಿಂತೆ ಮಾಡಬೇಕಾದಂಥ ಅಗತ್ಯ ಇಲ್ಲ. ಓಕೆ, ಸೊ ಒಳ್ಳೇದಾಗಲಿ. ಗೌರ್ಮೆಂಟ್ ಜಾಬ್ ಕೂಡ ಆಗುವಂಥ ಸಾಧ್ಯತೆ ಇದೆ. ಟೇಕ್ ಕೇರ್. ಗೌರ್ಮೆಂಟಿಂದ ನಿಮ್ಗೆ ಏನಾದರೂ ಆಗಬೇಕು ಅಂತಿದ್ರೆ ಕೋರ್ಟ್ ಕೇಸ್ ವಿಚಾರಗಳು ಕೂಡ ನ್ಯಾಯಯುತವಾಗಿ ಆಗತ್ತೆ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆದರೆ ನಿಮಗೆ ಇಷ್ಟ ಬಂದಂಥ ಕೆರಿಯರಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಇರಿ. ಅಲ್ಲೇ ನಿಮ್ಮ ಜೀವನನ ಒಂಚೂರು ಬದಲಾವಣೆಗೆ ಒಡ್ಡಿ. ಸೊ ಬದಲಾವಣೆ ಉಸಿರಾಡಿ. ಸದ್ಯಕ್ಕೆ ಸ್ಟಕ್ ಆಗ್ತಾ ಇದ್ದೀರಾ, ಸ್ಟಕ್ ಎನರ್ಜಿಲಿ ಇದ್ದೀರಾ, ಒಂಚೂರು ಪ್ರಕೃತಿ ಮಡಿಲಿಗೆ ಹೋಗ್ಬಿಟ್ಟು ಬನ್ನಿ, ಇದರಿಂದ ಒಳ್ಳೇದಾಗತ್ತೆ. ಟೇಕ್ ಕೇರ್. ಬನ್ನಿ, ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ಹನ್ನೊಂದು 44, 11:55 ಟೈಮ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. 11:55, 11:44. ತುಂಬ ಗೊಂದಲದಲ್ಲಿ ಇದ್ದೀರಾ ಅಂತ ಅನ್ಸುತ್ತೆ. ಏನು ಮಾಡಬೇಕು ಅನ್ನುವಂಥ ಕ್ಲಾರಿಟಿ ಇಲ್ಲ ನಿಮಗೆ ಅಂತ ಅನ್ಸುತ್ತೆ. ಸೊ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಕಾದಂಥ ಅಗತ್ಯ ಇಲ್ಲ. ನೀವೊಬ್ಬ ಸ್ಟಾರ್ ಇದ್ದೀರಾ, ಸ್ಟಾರ್ ಸೀಡ್ ಇದ್ದೀರಾ. ಸೊ ಸದ್ಯಕ್ಕೆ ಮನಸ್ಥಿತಿ ಸರಿ ಇಲ್ಲ. ಅಮ್ಮನ ಹತ್ರ ತುಂಬ ಜಗಳ ಮಾಡ್ತಾ ಇದ್ದೀರಾ. ಮನೆ ವಿಚಾರಕ್ಕೆ ಜಗಳ ಆಗಿರಬಹುದು, ಮದುವೆ ವಿಚಾರಕ್ಕೆ ಜಗಳ ಆಗಿರಬಹುದು. ಸೊ ಗೊತ್ತಿಲ್ಲ ಯಾವ ವಿಚಾರಕ್ಕೆ ಜಗಳ ಅಂತ. ನೀವು ನಿಮ್ಮ ಜೀವನದಲ್ಲಿ ಭರವಸೆ ಹೇಗೆ ಇಟ್ಕೊಳ್ತಿರೋ ಗೊತ್ತಿಲ್ಲ, ಬಟ್ ನಿಮ್ಮ ಮೇಲೆ ನೀವು ಭರವಸೆನ ಇಟ್ಕೊಳ್ಳಿ ಅಂತ ಯೂನಿವರ್ಸ್ ಮತ್ತು ನಿಮ್ಮ ನಕ್ಷತ್ರಗಳು, ಗ್ರಹಗಳು ನಿಮ್ಗೆ ಹೇಳ್ತಾ ಇದೆ. ನೀವೊಂದು ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗಬಹುದು, ಅಥವಾ ನೀವೊಂದು ಸೂಪರ್ ಸ್ಟಾರ್ ಆಗಬಹುದು, ಅಥವಾ ನೀವು ಒಂದು ಪಬ್ಲಿಕ್ ಫಿಗರ್ ಆಗಬಹುದು, ಅಥವಾ ನಿಮ್ಮ ಜೀವನದಲ್ಲಿ ನೀವು ದ ರಾಕೆಟ್ ಅಥವಾ ಒಂದು ಮಿಣುಗುತ್ತಾರೆ, ಅಥವಾ ನಂಗೆ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ, ನೀವೊಂದು ಸ್ಟಾರ್ ಆಗ್ತೀರಾ. ಇದಂತೂ ಸತ್ಯ. ಸೊ ಒಂದು ಫ್ಯಾನ್ ಫಾಲೋಯಿಂಗ್ ಇರುವಂಥ ಸ್ಟಾರ್ ಆಗಬಹುದು. ಸೊ ಯಾವ ಕ್ಷೇತ್ರದಲ್ಲಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಸೊ ಯಾವ ಕ್ಷೇತ್ರದಲ್ಲಿ ಬೇಕಾದರೂ ಆಗಬಹುದು. ಯಾಕೆಂದರೆ ನಿಮ್ಮಲ್ಲಿ ಎಲ್ಲ ಕ್ವಾಲಿಟೀಸ್ ಕೂಡ ಇದೆ. ಸೊ ನಿಮ್ಮ ಚಾರ್ಮ್ ಏನು, ನಿಮ್ಮ ಒಂದು ಅದೃಷ್ಟ ತುಂಬ ಚೆನ್ನಾಗಿದೆ. ನಿಮ್ಮ ನಕ್ಷತ್ರಗಳು ತುಂಬ ಚೆನ್ನಾಗಿದೆ. ಒಂದಷ್ಟು ಪ್ಲಾನ್ ಸರಿ ಇಲ್ಲ ಅಷ್ಟೇನೆ. ಪ್ಲಾನ್ ಸರಿ ಇಲ್ಲ, ಒಂದಷ್ಟು ಶತ್ರು ಬಾಧೆ ಇರಬಹುದು, ಅಥವಾ ಮಾನಸಿಕ ಒತ್ತಡ ಇರಬಹುದು, ಅಥವಾ ಕರೆಕ್ಟ್ ಗೈಡೆನ್ಸ್ ನಿಮಗೆ ರೈಟ್ ಟೈಮಲ್ಲಿ ರೈಟ್ ಗೈಡೆನ್ಸ್ ಸಿಕ್ಕಿಲ್ಲ ಅಂದರೆ ಎಲ್ಲವೂ ಕೂಡ ಉಲ್ಟಾ ಹೋಗುತ್ತೆ. ಸೊ ನಿಮಗೆ ರೈಟ್ ಟೈಮಲ್ಲಿ ರೈಟ್ ಗೈಡೆನ್ಸ್ ಸಿಕ್ಕಿಲ್ಲ. ಯಾಕೆಂದರೆ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡೇ ಬೇರೆ ರೀತಿಲಿ ಇರ್ಬೋದು, ನಿಮ್ಮ ಕನಸುಗಳೇ ಬೇರೆ ರೀತಿಲಿ ಇರಬಹುದು. ಸೊ ಹಾಗಾಗಿ ನಿಮ್ಮ ಕನಸುಗಳು, ನಿಮ್ಮ ಆಸೆಗಳು ಎಲ್ಲೋ ಒಂದು ಕಡೆ ನೀವು ಎಕ್ಸ್ಪೆಕ್ಟ್ ಮಾಡಿದಂಥ ರೀತಿಲಿ ಹೋಗ್ತಾ ಇಲ್ಲ ಅಂತ ನಿಮಗೆ ಅನಿಸಿದ್ರೆ ಸರಿಯಾದ ರೀತಿಯಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ನಾನು ಏನು ಮಾಡಬೇಕು ಅಂತ ಪ್ರಶ್ನೆಗೆ ನೀವು ಏನು ಬೇಕಾದರೂ ಮಾಡಬಹುದು. ನೋ ಲಿಮಿಟ್. ಓಕೆ, ಏನು ಬೇಕಾದರೂ ಮಾಡಬಹುದು. ಇಲ್ಲಿ 2 ನಂಬರ್ ಇಂಪಾರ್ಟೆಂಟ್ ಇದೆ. ಸೊ ಸದ್ಯಕ್ಕೆ ಈ ಚಂದ್ರಮಾನ ಯುಗಾದಿ
ನಿಮ್ಮ ಫೇವರಲ್ಲಿ ಹೋಗ್ತಾ ಇಲ್ಲ, ನೀವು ಅನ್ಕೊಂಡಂಗೆ ಆಗ್ತಾ ಇಲ್ಲ ಅಂದರೆ ದಯವಿಟ್ಟು ಹಾಗೆ ಅನ್ಕೊಂಬೇಡಿ. ನೀವು ಅನ್ಕೊಂಡಿದ್ಕಿಂತ ಹೆಚ್ಚಿನ ಯಶಸ್ಸನ್ನ ನೋಡ್ತೀರಾ. ಸೊ ಕಷ್ಟ ಇದ್ದಿದ್ದೇನೆ, ಸಮಸ್ಯೆಗಳು ಇದ್ದಿದ್ದೇನೆ, ಸಮಸ್ಯೆನ ಮೀರಿ ಬದುಕನ್ನ ಕಟ್ಕೊಳ್ಳೋದೇ ಮನುಷ್ಯ ಧರ್ಮ ಅಲ್ವಾ? ಸೊ ಹಾಗಾಗಿ ಏನೇ ಕಷ್ಟ ಬಂದರೂ ಅದರಿಂದ ಓಡೋಗಿ ಗುಹೆ ಒಳಗೆ ಔತಿ ಕೂತ್ಕೊಂಡ್ಬಿಡೋಕ್ಕೆ ನಾವೇನು ಕಾಡು ಪ್ರಾಣಿಗಳ? ಸೊ ಕಾಡು ಪ್ರಾಣಿಗಳು ಕೂಡ ಸಮಯ ಬಂದಾಗ ಹೋರಾಡುತ್ತೆ. ನಾವು ಸಮಸ್ಯೆಯಿಂದ ಹೋರಾಡಲಿಲ್ಲ ಅಂದರೆ ವೇಸ್ಟ್ ಅಲ್ವಾ? ಸೊ ಸರಿಯಾಗಿ ಪ್ಲ್ಯಾನ್ ಮಾಡಿದ್ದೀರಾ, ಆ ಪ್ಲ್ಯಾನ್ ಎಲ್ಲ ನಿಮಗೆ ಸರಿಯಾಗಿ ಯಶಸ್ಸನ್ನು ಕೊಡುತ್ತೆ, ಗ್ಯಾರಂಟಿ ಯಶಸ್ಸು ಕೊಡುತ್ತೆ. ನೀವು ಪ್ಲ್ಯಾನ್ ಎ ಪ್ಲ್ಯಾನ್ ಬಿ ಮಾಡಿದರೆ ಪ್ಲ್ಯಾನ್ ಎ ಕೂಡ ಯಶಸ್ಸು ಕೊಡುತ್ತೆ, ಪ್ಲ್ಯಾನ್ ಬಿ ಕೂಡ ಯಶಸ್ಸು ಕೊಡುತ್ತೆ. ನೀವು ಇದು ಮಾಡ್ಲಾ ಅದು ಮಾಡ್ಲಾ ಅಂದರೆ ಎರಡನ್ನೂ ಮಾಡಿ, ಎರಡೂ ಕೆಲಸ ಕೂಡ ನಿಮಗೆ ಹೆಚ್ಚಿನ ಯಶಸ್ಸು ಕೊಡುತ್ತೆ. ಸೊ ಬಹಳಷ್ಟು ಜನಕ್ಕೆ ಪ್ರೆಗ್ನೆನ್ಸಿ ಬರೋದ್ರಲ್ಲಿ ಇದೆ, ಸಾಕಷ್ಟು ಒಂದು ಮೆಜಿಷಿಯನ್ ಎನರ್ಜಿ ನಿಮ್ಮ ಜೀವನದಲ್ಲಿ ಬರೋದ್ರಲ್ಲಿ ಇದೆ, ಸಾಕಷ್ಟು ಬದಲಾವಣೆಗಳನ್ನ ನೀವು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ರಿಯಲ್ ಎಸ್ಟೇಟಲ್ಲೂ ಕೂಡ ತುಂಬ ಯಶಸ್ಸು ಸಿಗುತ್ತೆ. ಒಂಚೂರು ನನ್ನ ಔಟ್ಲುಕ್ಕನ್ನು ಚೇಂಜ್ ಮಾಡ್ಕೊಳ್ಬೇಕು, ನನ್ನ ಡ್ರೆಸ್ಸಿಂಗ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಬೇಕು, ನನ್ನ ಹೇರ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಬೇಕು, ನನ್ನ ಮೇಕಪ್ ಚೇಂಜ್ ಮಾಡ್ಕೊಳ್ಬೇಕು, ನನಗೆ ಒಂಚೂರು ಮೇಕ್ ಓವರ್ ಬೇಕು ಅಂತ ನಿಮಗೆ ಅನ್ನಿಸ್ತಾ ಇದ್ರೆ ದಯವಿಟ್ಟು ಮಾಡ್ಕೊಳ್ಳಿ. ಇದು ನಿಮ್ಮ ಜೀವನದಲ್ಲಿ ತುಂಬಾನೇ ಬದಲಾವಣೆನ ತರುತ್ತೆ. ಯಾಕೆಂದ್ರೆ ದ ಎಂಪ್ರೆಸ್ ಈಸ್ ಆಲ್ವೇಸ್ ವೀನಸ್. ಸೊ ತುಂಬಾನೇ ಒಂದು ಎಮೋಷ್ನಲಿ ನಿಮಗೆ ತಂದು ಕೊಡುತ್ತೆ, ನಿಮಗೆ ವಾಪಸ್ ಕಟ್ಕೊಡುತ್ತೆ, ವಾಪಸ್ ತಂದು ಕೊಡುತ್ತೆ. ನೀವು ತುಂಬಾನೇ ಬ್ಯೂಟಿಫುಲ್ ಆಗಿ ಇದ್ದೀರಾ. ಒಂದು ಸಿಂಗಲ್ ಪೇರೆಂಟ್ ಎನರ್ಜಿ ಕೂಡ ಇದೆ, ಒಂದು ಮದರ್ ಸಪೋರ್ಟ್ ಇರುವಂಥ ಎನರ್ಜಿ ಕೂಡ ಇದೆ. ಜೊತೆಗೆ ಆ ತಾಯಿಯ ಆಶೀರ್ವಾದದಿಂದ ನೀವು ಗೆಲ್ತೀರಾ ಅನ್ನುವಂಥದ್ದು ಇದೆ. ನನಗೆ ಗೊತ್ತಿಲ್ಲ, ತುಂಬ ಹೇಳ್ತಾ ಇದ್ದೀರಾ. ಸೊ ಇದೇನಾದರೂ ಸಂಜನಾ ಏನಾದರೂ ಹೇಳ್ತಾ ಇದ್ರೆ ಅಳ್ಬೇಡಿ, ಓಕೆ? ಸೊ ಯಾಕೋ ಅವರ ಎನರ್ಜಿ ಬರ್ತಾ ಇದೆ. ಅದನ್ನ ಬಿಟ್ರೆ ಸೊ ನೀವು ಯಾರೇ ಆಗಿರಿ, ನಿಮ್ಮ ತಾಯಿ ನಿಮ್ಮ ಜೊತೆ ಇಲ್ಲ, ನಿಮ್ಮ ತಾಯಿ ಎಕ್ಸ್ಪೈರ್ ಆಗಿದ್ದಾರೆ, ಅಥವಾ ನಮ್ಮ ತಾಯಿ ಇಲ್ಲ, ನಮ್ಮ ತಾಯಿ ಇದ್ದು ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಅಥವಾ ನಮ್ಮಮ್ಮನ ನಾನು ತುಂಬ ನೆನೆಸ್ಕೊಂಡು ಅಳ್ತಾ ಇದ್ದೀನಿ ಅಂತ ನಿಮ್ಗೇನಾದರೂ ಅನ್ಸಿದ್ರೆ ನೆನ್ಪಿಟ್ಕೊಳ್ಳಿ, ಇದು ನಿಮ್ಮ ತಾಯಿ ಕಡೆಯಿಂದ ಸಂದೇಶ ಇದೆ. ಅವರು ನಿಮ್ಮನ್ನ ಗೆಲ್ಲಿಸ್ತಾರೆ, ನಿಮ್ಮ ಜೊತೆ ಸದಾ ಇರ್ತಾರೆ. ಸೊ ನೋ ಮ್ಯಾಟರ್ ಹೌ ಟಫ್ ಈಸ್ ಯುವರ್ ಕೆರಿಯರ್ ಪಾತ್. ಸೊ ಕೆರಿಯರ್ ಪಾತ್ ಒಂದೇ ಅಲ್ಲ, ನಿಮ್ಮ ಲೈಫಲ್ಲಿ ಏನೇ ಇರಲಿ ಎಲ್ಲದರಲ್ಲೂ ಅವರು ನಿಮಗೆ ಮಾರ್ಗದರ್ಶನನ ಕೊಡ್ತಾರೆ. ಅದು ಒಂದು ಕ್ಲಾರಿಟಿ ವಿಚಾರವಾಗಿ ಆಗಿರಲಿ, ಆಯ್ಕೆಗಳ ವಿಚಾರವಾಗಿ ಆಗಿರಲಿ, ಅಥವಾ ನಿಮ್ಮ ಜೀವನನ ಕಟ್ಕೊಳ್ಳುವಂಥ ವಿಚಾರವಾಗಿ ಆಗಿರಲಿ, ಅಥವಾ ನಿಮ್ಮ ಬದುಕಿನ ಯಾರ ಜೊತೆ ಶೇರ್ ಮಾಡ್ತೀರಾ ಇದ್ರ ವಿಚಾರವಾಗಿ ಆಗಿರಲಿ, ಅಥವಾ ನೀವೊಂದು ಬಿಸ್ನೆಸ್ ಎನರ್ಜಿ, ಅಥವಾ ಒಂದು ನಾನೇನೋ ಒಂದು ಟ್ರೈ ಮಾಡಬೇಕು, ಬಿಸ್ನೆಸ್ ಮಾಡಬೇಕು, ನನಗೆ ಜಾಬ್ ಇಷ್ಟ ಇಲ್ಲ ಅಂದರೆ, ಅಥವಾ ನಾನು ಜಾಬ್ ಮಾಡ್ತೀನಿ ಅಂದರೆ, ಅಥವಾ ನಂದು ಒಂದು ಕೆರಿಯರ್ ಬಿಲ್ಡ್ ಮಾಡ್ಕೊಳ್ಬೇಕು ಸೋಷಿಯಲ್ ಮೀಡಿಯಲ್ಲಿ ಅಂತ ಅಂದರೆ, ಎಲ್ಲದಕ್ಕೂ ಅವರ ಸಪೋರ್ಟ್ ಇದೆ. ನಿಮ್ಮ ಆಶೀರ್ವಾದ, ನಿಮ್ಮ ತಾಯಿ ಇದ್ದಾರೆ. ನಿಮ್ಮ ತಾಯಿಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ನೀವೆಲ್ಲವನ್ನು ಕೂಡ ಪಡ್ಕೊಳ್ತೀರಾ. ಫೆಮಿನೈನ್ ಎನರ್ಜಿ ಎಷ್ಟಿದೆ ಅಂದರೆ ಇಲ್ಲಿ ದ ಪೆಂಟಕಲ್ ಇದೆ, ದ ಸೋರ್ಸ್ ಇದೆ, ಮತ್ತೆ ದ ಕ್ವೀನ್ ಇದೆ. ಎಲ್ಲವೂ ಕೂಡ ಕ್ವೀನ್ ಆಫ್ ಪೆಂಟಕಲ್, ಕ್ವೀನ್ ಆಫ್ ಸೋರ್ಸ್, ಕ್ವೀನ್ ಆಫ್ ವಾಂಡ್ ಅಂಡ್ ಕ್ವೀನ್ ಆಫ್ ಮದರ್ ಇದ್ದಾರೆ ಇಲ್ಲಿ. ಅಗೇನ್ ಇಲ್ಲಿ ಇನ್ ಅಂಡ್ ಎನರ್ಜಿ ಇದೆ. ಸೊ ಎಲ್ಲವೂ ಕೂಡ ಸ್ಟಾರ್ ಕೂಡ ಕ್ವೀನ್ ಎನರ್ಜಿನೇ ರೆಪ್ರೆಸೆಂಟ್ ಮಾಡ್ತಾ ಇದೆ. ಫೆಮಿನೈನ್ ಎನರ್ಜಿ ತುಂಬಾನೇ ಚೆನ್ನಾಗಿದೆ. ಜೊತೆಗೆ ನಿಮ್ಮ ಮಸ್ಕ್ಯುಲಿನ್ ಎನರ್ಜಿನ ಒಂಚೂರು ಆಕ್ಟಿವೇಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಲ್ಲವೂ ಇದೆ. ಒಂಚೂರು ದೃಢ ವಿಶ್ವಾಸದ ಕೊರತೆ ಇದೆ, ಸರಿಯಾದ ಆಯ್ಕೆಯ ಕೊರತೆ ಇದೆ. ಆಯ್ಕೆ ಸರಿನೋ ತಪ್ಪು ಅನ್ನುವಂಥ ಗೊಂದಲ ಇದೆ. ನಿಮ್ಮ ಆಯ್ಕೆ ಸರಿಯಾಗಿದೆ, ನೀವು ಪ್ಲಾನ್ ಹಾಕಿರೋ ಎಲ್ಲವೂ ಕೂಡ ಕರೆಕ್ಟ್ ಆಗಿದೆ. ಅದು ಕೂಡ ಓಕೆ, ಇದು ಕೂಡ ಓಕೆ. ಆ ಕಡೆ ಹೋದ್ರೂ ನಿಮ್ಗೆ ಯಶಸ್ಸು, ಈ ಕಡೆ ಬಂದ್ರೂ ನಿಮ್ಗೆ ಯಶಸ್ಸು. ಹಾಗಾಗಿ ಈ ಯಶಸ್ಸಿನ ದಾರಿಲಿ ಯಶಸ್ವಿಯಾಗಿ ಮುಂದುವರಿರಿ. ನಿಮ್ಮ ತಾಯಿ ಆಶೀರ್ವಾದ ನಿಮ್ಗೆ ಹಣ ಸಂಪಾದನೆ ಮಾಡೋದ್ರಿಂದ ಹಿಡಿದು, ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ಗುರುತಿಸೋದ್ರಿಂದ ಹಿಡಿದು, ಜೊತೆಗೆ ನಿಮ್ಮ ಕನಸುಗಳನ್ನ ಹೇಗೆ ಸಾಕಾರಗೊಳಿಸ್ಕೊಳ್ಬೇಕು, ನಿಮ್ಮ ಕನಸಿನ ಮನೇನ ಹೇಗೆ ಕಟ್ಕೊಳ್ಬೇಕು, ನಿಮ್ಮ ಕನಸಿನ ವ್ಯಕ್ತಿ ಜೊತೆ ನಿಮ್ಮ ಸಂಸಾರನ ಹೇಗೆ ಕಟ್ಕೊಳ್ಬೇಕು, ಇದ್ರ ಕಡೆ ಅವರು ಗಮನ ಕೊಡುವಂತ ಇದ್ದಾರೆ. ಸಾಕಷ್ಟು ಚಾಲೆಂಜಸ್ ಇದೆ, ಮನಸ್ಥಿತಿ ಸರಿ ಇಲ್ಲ, ಮೋಸಗಾರರು ಸುತ್ತಮುತ್ತ ಇದ್ದಾರೆ. ಎಲ್ಲ ಎಚ್ಚರಿಕೆಯ ನಡುವೆ ನಿಮ್ಮನ್ನ ಜಾಗ್ರತೆಯಾಗಿ ದಡ ಮುಟ್ಟಿಸೋದಕ್ಕೆ ನಿಮ್ಮ ತಾಯಿ ನಿಮ್ ಜೊತೆ ಇರ್ತಾರೆ, ನಿಮ್ಮ ತಾಯಿ ನಿಮ್ ಜೊತೆ ಇದ್ದಾರೆ. ಅದು ನೀವು ನಂಬಿರುವಂತ ಇಷ್ಟ ದೇವರಾದ್ರೂ ಆಗಿರ್ಬೋದು, ಆ ತಾಯಿ ಶಕ್ತಿ ಆದ್ರೂ ಆಗಿರ್ಬೋದು, ನಿಮ್ಮ ಹೆತ್ತ ತಾಯಿ ಆಗಿರ್ಬೋದು, ಹೊತ್ತ ತಾಯಿ ಆಗಿರ್ಬೋದು, ಅಥವಾ
ಜಗಜ್ಜಗನಿ ಜಗನ್ಮಾತೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯ ಆಶೀರ್ವಾದ ಇಲ್ಲಿ ಹೇರಳವಾಗಿ ಇದೆ. ತುಂಬಾನೇ ಆಶೀರ್ವಾದ ಮಾಡಿದಾಳೆ. ಬಿಡೋದಿಲ್ಲ ಆ ತಾಯಿ ನಿಮ್ಮನ್ನ. ಆ ತಾಯಿ ನಿಮ್ ಜೊತೆ ಯಾವಾಗ್ಲೂ ಇರ್ತಾಳೆ. ಸದ್ಯಕ್ಕೆ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ, ಸಮಯ ಸಮಯಕ್ಕೆ ಔಷಧೋಪಚಾರನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಕಾಲಿನ ಬಗ್ಗೆ ಒಂಚೂರು ಆರೋಗ್ಯದ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ದುಡ್ಡು ಮಾಡ್ತೀರಾ, ಕ್ಲಾರಿಟಿ ತಗೊಳ್ತೀರಾ, ಕನಸುಗಳನ್ನ ನನಸು ಮಾಡ್ಕೊಳ್ತೀರಾ. ಸೊ ತುಂಬಾ ಶಾರ್ಪ್ ಮೈಂಡ್ ಆಗ್ತೀರಾ. ಜನಗಳು ನಿಮ್ಮನ್ನ ನೋಡಿದ್ರೆ ಮರ್ಯಾದೆ ಕೊಡೋದಿರ್ಲಿ, ಒಂದು ರೆಸ್ಪೆಕ್ಟ್ ವಿತ್ ಭಯದಲ್ಲಿ ಇರಬೇಕು. ಆ ರೀತಿ ನಿಮ್ಮ ಜೀವನ ಬದಲಾಗತ್ತೆ. ಇವತ್ತು ಯಾರ್ಯಾರು ನಿಮ್ಮನ್ನ ಬೆತ್ತಲೆ ಮಾಡಿ ಅವಮಾನ ಮಾಡಿದ್ದಾರೆ, ಮುಂದಿನ ದಿನಗಳಲ್ಲಿ ಅವರೇ ನಿಮ್ಗೆ ರೆಸ್ಪೆಕ್ಟ್ ಕೊಟ್ಟು ಮರ್ಯಾದೆ ಕೊಡುವಂತ ದಿನಗಳು ಖಂಡಿತವಾಗ್ಲೂ ಇದೆ. ಸೊ ನೋ ಮ್ಯಾಟರ್ ನೀವು ಫೆಮಿನೈನ್ ಮಸ್ಕ್ಯುಲಿನ ಅಂತ, ನೀವು ಜೆಂಟ್ಸ ಲೇಡೀಸ ಅನ್ನುವಂಥದ್ದು ಇಲ್ಲಿ ಮ್ಯಾಟರ್ ಆಗೋದಿಲ್ಲ. ಯಾಕೆಂದ್ರೆ ಪ್ರತಿಯೊಬ್ಬರಲ್ಲೂ ಮಸ್ಕ್ಯುಲಿನ್ ಎನರ್ಜಿ, ಫೆಮಿನೈನ್ ಎನರ್ಜಿ ಇರುತ್ತೆ. ಅರ್ಧನಾರೀಶ್ವರ ತತ್ವದಲ್ಲೇ ಭಗವಂತ ಎಲ್ಲರನ್ನೂ ಸೃಷ್ಟಿ ಮಾಡಿರುವಂಥದ್ದು. ಸೊ ಹಾಗಾಗಿ ನಮ್ಮ ಜೊತೆ ನಾವಿದ್ದಾಗ ಆ ಎನರ್ಜಿ ಹೈಲೈಟ್ ಆಗತ್ತೆ. ನಮ್ಮ ಚಕ್ರಗಳೆಲ್ಲವೂ ಬ್ಯಾಲೆನ್ಸ್ ಆಗಿ ಕುಂಡಲಿನಿ ಶಕ್ತಿ ಜಾಗೃತ ಆಗತ್ತೆ. ಕುಂಡಲಿನಿ ಶಕ್ತಿ ಜಾಗೃತ ಆಗಬೇಕು ಅಂದ್ರೆ ಸೊ ದಿನಾಗ್ಲೂ ಕೂಡ ಲಲಿತಾ ಸಹಸ್ರನಾಮನ ಬಿಡದಿರ ಬೆಳಿಗ್ಗೆ ಸಂಜೆ ಕೇಳ್ತಾ ಬನ್ನಿ. ಇದರಿಂದ ನಿಮ್ಗೇನು ಮೆಡಿಟೇಷನ್ ಮಾಡಕ್ಕೆ ಬಂದಿಲ್ಲ ಅಂದ್ರೆ ಜಸ್ಟ್ ಕಣ್ಮುಚ್ಕೊಂಡು ಲಲಿತಾ ಸಹಸ್ರನಾಮನ ಕೇಳಿ. ಇದರಿಂದಾನೇ ನಿಮ್ಮ ಕುಂಡಲಿನಿಯ ಶಕ್ತಿ ಎಷ್ಟೋ ಜಾಗೃತಗೊಳ್ಳುತ್ತೆ. ಇದು ಪ್ರೂವ್ಡ್ ಆಗಿರುವಂತ ಸತ್ಯ. ನಿಮ್ ಜೀವನ ನಿಮಗ್ ಬಿಟ್ಟಿದ್ದು. ಜೊತೆಗೆ ಇಲ್ಲಿ 333 ಇದೆ, 2 2 2. ಅಗೇನ್ ಇಲ್ಲಿ 1 ಎನರ್ಜಿ ಇದೆ. ಅಗೇನ್ ಇಲ್ಲಿ 1 ಇದೆ. ಎಲ್ಲವೂ ಡಿವೈನ್ ಟೈಮಿಂಗ್ ಇದೆ. ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ನಿಮ್ಮ ರೀಡಿಂಗ್ ಶುರು ಆಗಿದ್ದೇನೆ 11-11-44-44, 11-11-55-55. ಈ 2 ನಂಬರು ನಿಮ್ಮ ರೀಡಿಂಗ್ಗೋಸ್ಕರ ನನಗೆ ಕಾಣಿಸಿದೆ. ಸೊ ಹಾಗಾಗಿ ನಿಮ್ಮ ಜೀವನದಲ್ಲಿ ಸ್ಟೆಬಿಲಿಟಿ ಬರ್ತಾ ಇದೆ. ನಿಮ್ಮ ಕೆರಿಯರ್ ಯಾವ ಹಂತಕ್ಕೆ ತಗೊಂಡು ಹೋಗ್ತಾ ಇದೆ ಅಂದ್ರೆ ಎಲ್ಲವೂ ಒಂದ್ ರೀತಿ ಮಿಶ್ರಿತವಾದಂಥ ರೀತಿಲಿ ನಿಮ್ಮ ಜೀವನ ತುಂಬಾ ದೊಡ್ಡ ಮಟ್ಟದಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದೆ. ಸೊ ದಯವಿಟ್ಟು ಎಚ್ಚರಿಕೆಯಿಂದ ಮುಂದುವರಿರಿ. ಯಾಕೆ ಈ ಎಚ್ಚರಿಕೆ ಅಂದ್ರೆ ಸದ್ಯಕ್ಕೆ ನಿಮ್ಮ ಮನಸ್ಥಿತಿ ಸರಿ ಇಲ್ಲ, ಶತ್ರು ಬಾಧೆ ಇದೆ, ಸಾಕಷ್ಟು ರಹಸ್ಯಗಳು ಇದೆ, ಈ ದಿಕ್ಕು ದಾರಿ ಏನು ಗೊತ್ತಾಗ್ತಾ ಇಲ್ಲ, ಯಾರೂ ಇಲ್ಲ ನಿಮ್ ಜೊತೆ. ಸೊ ಹಗಲು ರಾತ್ರಿ ಏನು ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ ನಿಮ್ಗೆ. ಸೊ ಈ ವ್ಯತ್ಯಾಸ ಗೊತ್ತಾಗದಿದ್ದಾಗ ನಮ್ಮ ಮೂಡ್ ಸ್ವಿಂಗ್ಸ್ ನಮ್ಮನ್ನ ತುಂಬಾ ಒಂದು ವಿಷಕಾರಿ ವರ್ತುಲಗಳ ನಡುವೆ ಇಟ್ಟುಬಿಡುತ್ತೆ. ಈ ಸಂಬಂಧಿಕರು ಅನ್ನುವಂಥ ಪಾತಕಿಗಳು ನಿಮ್ಮ ಜೀವನದಲ್ಲಿ ತುಂಬಾನೇ ಸಮಸ್ಯೆಗಳು ಮಾಡ್ತಾ ಇರಬಹುದು. ಸಾರಿ, ಆ ಶಬ್ದ ಉಪಯೋಗಿಸಿದಕ್ಕೆ ಕ್ಷಮೆ ಇರಲಿ. ಬಟ್ ಇಲ್ಲಿರುವಂಥ ಅಕ್ಕಚ್ಚೋ ಅಂತ ಗುಣ ಇರುವಂಥ ವ್ಯಕ್ತಿ ತಂದಿಕ್ಕು ತಮಾಷೆ ನೋಡುವಂಥದ್ದು, ಅಥವಾ ನೀವು ಹಾಳಾದ್ರೆ ಒಂದಷ್ಟು ಹಾಲನ್ನ KG ಗಟ್ಲೆ ಲೀಟರ್ ಗಟ್ಲೆ ಕುಡಿಬೇಕು ಅನ್ನುವಂಥ ರೀತಿಯಲ್ಲಿ ಕಾಯ್ತಾ ಇರುವಂಥ ವ್ಯಕ್ತಿಗಳು ನಿಮ್ಮ ತಾಯಿಯ ಕಡೆ ಸಂಬಂಧಿಕರು ಇದ್ದಾರೆ. ಸೊ ಹೆಣ್ಣಿಗೆ ಸಂಬಂಧಪಟ್ಟಂತ ವ್ಯಕ್ತಿಗಳು ಇದ್ದಾರೆ. ಸೊ ಅವರಿಂದ ನಿಮ್ಮ ಜೀವನದಲ್ಲಿ ಫೆಮಿನೈನ್ ಎನರ್ಜಿಲಿ ಇರುವಂತ ವ್ಯಕ್ತಿಗಳಿಂದ ತುಂಬಾ ತೊಂದರೆ ಆಗ್ತಾ ಇದೆ. ನಿಮ್ ಜೀವನದಲ್ಲಿ ಏನಾದ್ರೂ ತೊಂದರೆ ಆಗಿದ್ರೆ ಅದು ಹೆಣ್ಣು ಮಕ್ಕಳಿಂದಾನೇ ಜಾಸ್ತಿ ಆಗಿರುವಂಥದ್ದು. ಸೊ ಹಾಗಾಗಿ ಹೆಚ್ಚು ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಸಾಕಷ್ಟು ಚಾಲೆಂಜಸ್ ಇದೆ, ಇಲ್ಲ ಅಂತ ಇಲ್ಲ. ಕರೆಂಟ್ಲಿ ನೀವು ಚಾಲೆಂಜಸ್ನ ಫೇಸ್ ಮಾಡ್ತಾ ಇದ್ದೀರಾ. ಈ ಚಾಲೆಂಜಸ್ನ ಯಾಕೆ ಫೇಸ್ ಮಾಡ್ತಾ ಇದ್ದೀರಾ ಅಂದ್ರೆ ಇವರಲ್ಲಿ ಒಬ್ರಿಲ್ಲ, ಎಲ್ಲರೊಳಗೊಬ್ಬಾಗು ನೀನು ಮಂಕುತಿಮ್ಮ ಅಂತ ಹೇಳಿದ್ದಾರೆ. ಆದ್ರೆ ಇಂಥವ್ರೊಳಗೆ ನೀವು ಆಗಬಾರ್ದು. ಇವರಿಂದ ನೀವು ಸ್ವಲ್ಪ ಬೇರೆ ಬಂದಾಗ ಅಷ್ಟೇ ನಿಮ್ಗೆ ನಿಮ್ಮತನನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ. ಸೊ ನಾಯಿ ಕೊಡೆ ತರ ಎಲ್ಲಂದ್ರಲ್ಲಿ ನಿಂತ್ಕೊಳ್ಳೋ ಅಂತ ಇಂಥ ಜನಗಳ ಮಧ್ಯೆ ನಿಮ್ಮದೇ ಆದ ವಿಭಿನ್ನವಾದ ಹಂತದಲ್ಲಿ ಅಥವಾ ವಿಭಿನ್ನವಾದ ಪ್ರಯಾಣದಲ್ಲಿ ನೀವಿದ್ದೀರಾ. ಸೊ ನೀವು ಯಾವುದೇ ಒಂದು ಸ್ಟಾರ್ ಲೈಫನ್ನ ತಗೊಳ್ಳಿ, ಅವರು ಸ್ಟ್ರಗಲ್ ಇಂದಾನೆ ಬಂದಿರುವಂಥದ್ದು, ಇವಾಗ ಸ್ಟಾರ್ ಆಗಿರುವಂಥದ್ದು. ಅವಾಗ ಅವರು ಬೆಗ್ಗರಿಂದಾನೆ ಇವಾಗ ಒಂದು ಅಫಿಷಿಯಲ್ ಲೈಫನ್ನ ಲೀಡ್ ಮಾಡ್ತಾ ಇರೋದು. ಹಾಗಾಗಿ ಈ ಒಂದು ಚಾಲೆಂಜಸ್ ಏನಿದೆ, ಈ ಒಂದು ಮೋಸಗಾರರ ಕುತಂತ್ರ ಏನಿದೆ, ರಿಲೇಶನ್ಶಿಪ್ ಅಲ್ಲಿ ಮೋಸ, ಸಂಬಂಧಿಕರಿಂದ ಮೋಸ, ನಂಬಿಕೆಯಸ್ಥರಿಂದ ಮೋಸ, ನಿಮ್ಮ ಜೀವನದಲ್ಲಿ ಕಾಲಿಟ್ ಕಡೆ ಎಲ್ಲ ಮೋಸನೇ ಕರೆಂಟ್ಲಿ ಫೀಲ್ ಮಾಡ್ತಾ ಇದ್ದೀರಾ. ಈ ಮೋಸಗಾರರಿಂದ ನಿಮ್ಗೆ ಸಾಕಷ್ಟು ಸಮಸ್ಯೆ ಆಗಿದೆ, ಒಂಟಿತನನ ಅನುಭವಿಸ್ತಾ ಇದ್ದೀರಾ. ನಿಮ್ಮ ಬೆಳಕನ್ನ ನೀವು ಹುಡುಕಿ ಸಾಕಾಗಿದ್ದೀರಾ. ಇಲ್ಲಿ ಸ್ಟಾರ್ ಇದೆ, ಈ ಕಾರ್ಡ್ ಸ್ಟಾರ್, ಈ ಸ್ಟಾರ್ ಇಲ್ಲಿ ಬಂಧ ಆಗಿದೆ.
ಸೊ ಈ ಸ್ಟಾರ್ನ ಈ ಬಾಕ್ಸ್ ಒಳಗೆ ಬಂಧ ಮಾಡಿಬಿಟ್ಟಿದ್ದಾರೆ, ಆದ್ರೂ ಕೂಡ ಅದು ಹೊಳಿತಾನೆ ಇದೆ. ಸೊ ನಕ್ಷತ್ರ ಎಲ್ಲಿದ್ರು ಅದು ಹೊಳೆಯೋದು ಅದ್ರ ಕರ್ತವ್ಯ, ಅದು ಹೊಳಿತಾನೆ ಇರುತ್ತೆ. ನಿಮ್ಮನ್ನ ಸರಿಯಾದ ದಾರಿಗೆ, ಸರಿಯಾದ ದಡಕ್ಕೆ ಸೇರಿಸ್ಬೇಕಾಗಿರುವಂಥದ್ದು ನಿಮ್ಮ ತಾಯಿಯ ಕರ್ತವ್ಯ ಆಗಿದೆ. ಅಗೇನ್ ಇದು ನೀವು ನಂಬಿರುವಂತ ಶಕ್ತಿ ದೇವತೆ ಆಗಿರ್ಬಹುದು, ಅಥವಾ ನಿಮ್ಮನ್ನ ಹೆತ್ತು ಹೊತ್ತು ಸಾಕಿ ಸಲಹಿದಂತ ತಾಯಿಯ ಕರ್ತವ್ಯ ಆಗಿರ್ಬಹುದು. ಅವರಿಂದ ನಿಮ್ಗೆ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಅಲ್ಲಿವರೆಗೂ ತಾಳ್ಮೆಯಿಂದ ಇರಿ. ಮೇಜರ್ ರೀಸನ್ ಏನು ಅಂದ್ರೆ, ಕೆಲವ್ರಿಗೆ ಹೊಟ್ಟೆ ಕಿಚ್ಚು, ಕೆಲವ್ರಿಗೆ ನಿಮ್ಮ ಯಶಸ್ಸು, ನಿಮ್ಮ ದುಡ್ಡು, ನಿಮ್ಮ ಚಾರ್ಮ್ ನಿಮ್ ತರ ಇರೋದಕ್ಕೆ ಅವ್ರಿಗೆ ಆಗೋದಿಲ್ವಲ್ಲ, ಅಷ್ಟು ಯೋಗ್ಯತೆ ಇಲ್ಲ, ಅಥವಾ ಅವರಿಗೆ ಅಷ್ಟು ಯೋಗ್ಯತೆ ಸಂಪಾದನೆ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಇನ್ಸ್ಟಂಟ್ ಫುಡ್ ತರ ಅವ್ರಿಗೆ ಇನ್ಸ್ಟಂಟ್ ಆಗಿ ಹೆಸರು ಬೇಕು, ಸುಮ್ಮನೆ ಅದೇನೋ ಹೇಳ್ತಾರಲ್ಲ ಆ ಥರ ಜನಗಳು ಅವ್ರ ಬಗ್ಗೆ ಮಾತಾಡೋದಕ್ಕೂ ಇಷ್ಟ ಇಲ್ಲ. ಅಂಥ ಜನಗಳು ನಿಮಗೆ ತೊಂದರೆನ ಮಾಡಿರೋದು, ನೆಗೆಟಿವಿಟಿಯಿಂದ ಕೂಡ ಮಾಡಿದ್ದಾರೆ. ಜೊತೆಗೆ ನಿಮ್ಮ ಗ್ರಹಗತಿಗಳು ಕೂಡ ಸ್ವಲ್ಪ ಇಷ್ಟು ದಿನ ಕೈ ಕೊಟ್ಟಿತ್ತು. ಬಟ್ ಈಗ ನೀವು ಒಂದು ಒಳ್ಳೆ ಯೋಚನೆ, ಒಳ್ಳೆ ನಿರ್ಧಾರ, ಒಳ್ಳೆ ವಿಶ್ವಾಸದಿಂದ ಇದ್ದೀರಾ. ಸೊ ಏನೇ ಮಾಡಿದ್ರು, ಎಷ್ಟೇ ನಿಮ್ಮನ್ನ ಮುಗಿಸೋ ಅಂಥ ಪ್ರಯತ್ನಕ್ಕೆ ಅವ್ರು ಬಂದ್ರು ಕೂಡ ಇನ್ನು ಮುಂದೆ ಅವರಿಗೆ ಬಿಟ್ಟಂತ ವಿಚಾರ. ಇನ್ನಾದ್ರೂ ಬದಲಾಗ್ತಾರೋ ಇಲ್ವೋ ಅವರಿಗೆ ಬಿಟ್ಟಂತ ವಿಚಾರ. ಅವರು ಬದಲಾಗ್ಲಿಲ್ಲ ಅಂದ್ರೆ ಆ ಕರ್ಮ ಅವರು ನೋಡ್ಕೊಳ್ತಾರೆ, ಯೂನಿವರ್ಸ್ ನೋಡ್ಕೊಳುತ್ತೆ, ನೀವು ಬಿಟ್ಬಿಡಿ. ಸದ್ಯಕ್ಕೆ ನಿಮ್ಮ ಅರ್ಧ ಬಿಡುಗಡೆ ಆಗಿದೆ, ಇನ್ನು ಅರ್ಧ ಬಿಡುಗಡೆನ ನೀವು ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡು ಮುಂದುವರೆದಿದ್ದೆ ಆದ್ರೆ ಆಗ್ಲೇ ಏನ್ ಹೇಳ್ದೆ ಅದೇ ರೀತಿ ನೀವೊಬ್ಬ ಸ್ಟಾರ್ ಆಗಿ ಬದಲಾಗೇ ಆಗ್ತೀರಾ. ಸೊ ನೀವೊಬ್ಬ ಸ್ಟಾರ್ ಆಗ್ತೀರಾ. ಈಗಲೇ ಆಟೋಗ್ರಾಫ್ ನನಗೆ ಕೊಟ್ಬಿಡಿ. ಖಂಡಿತವಾಗ್ಲೂ ಸ್ಟಾರ್ ಆಗ್ತೀರಾ, ಖಂಡಿತವಾಗ್ಲೂ ಯಶಸ್ಸನ್ನ ನೋಡ್ತೀರಾ. ಈ ಯಶಸ್ಸು, ಈ ಸ್ಟಾರ್ ಗಿಡಿ ನಿಮ್ಗೆ ಯಾಕೆ ಬರ್ತಿದೆ ಅಥವಾ ಯಾವ ಕಾರಣಕ್ಕೆ ಬರ್ತಿದೆ ಅಂದ್ರೆ, ಸೊ ಎಷ್ಟೇ ಸಮಸ್ಯೆ ಬಂದ್ರು, ಎಷ್ಟೇ ಕಷ್ಟ ಬಂದ್ರು, ಎಷ್ಟೇ ನೋವು ಬಂದ್ರು, ನಿಮ್ಮ ಯಶಸ್ಸನ್ನ ಹಿಡಿದಿಡೋ ಅಂತ ಒಂದೇ ಒಂದು ಅಸ್ತ್ರ ನಿಮ್ಮ ಹತ್ರ ಇದ್ದಿದ್ದು ಏನು ಅಂದ್ರೆ, ತಾಳ್ಮೆಯ ಜೊತೆಗೆ ಸತ್ಯದ ದಾರಿನ ನೀವು ಆಯ್ಕೆ ಮಾಡ್ಕೊಂಡ್ರಿ. ಆ ಸತ್ಯದ ಹಾದಿ, ಆ ಪ್ರಾಮಾಣಿಕತೆಯ ಹಾದಿ, ಆ ನೋವಿನ ಜೊತೆಗೆ ಇನ್ನೊಬ್ಬರಿಗೆ ನಲಿವನ್ನ ಕೊಟ್ಕೊಂಬಂದ್ರಲ್ಲ, ಆ ಹಾದಿ ನಿಮ್ಗೆ ಸಮಾನ ಮನಸ್ಕರನ್ನ ನಿಮ್ ಜೀವನಕ್ಕೆ ತಂದಿದೆ, ಸಾಕಷ್ಟು ಯಶಸ್ಸನ್ನ ತರ್ತಾ ಇದೆ. ಸೊ ಇಲ್ಲಿ ಒಂದು ಸತ್ಯಮೇವ ಜಯತೆ ಅಂತಾರಲ್ಲ, ಆ ರೀತಿ ಸತ್ಯ ನಿಮ್ಮನ್ನ ಹೆಮ್ಮೆಯಿಂದ ನೋಡ್ತಾ ಇದೆ. ಧರ್ಮೋ ರಕ್ಷತಿ ರಕ್ಷಿತ, ಒಂದ್ ರೀತಿ ಧರ್ಮೋ ರಕ್ಷತಿ ರಕ್ಷಿತಃ ಅಂತಾರಲ್ಲ, ಆ ರೀತಿ ಧರ್ಮನ ನೀವು ರಕ್ಷಣೆ ಮಾಡಿದ್ರೆ ನಿಮ್ಮನ್ನ ಧರ್ಮ ರಕ್ಷಣೆ ಮಾಡುತ್ತೆ ಅಂತಾರಲ್ಲ. ಸೊ ನೀವು ಧರ್ಮನ ರಕ್ಷಣೆ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಧರ್ಮದ ಹಾದಿಲೇ ನಡ್ಕೊಂಬಂದ್ರಲ್ಲ, ಹಾಗಾಗಿ ಯೂನಿವರ್ಸ್ ನಿಮ್ಗೆ ಯಶಸ್ಸನ್ನ ತಂದ್ಕೊಡ್ತಾ ಇದೆ. ಆ ಯಶಸ್ಸು ನಿಮ್ಮನ್ನ ಒಂದಷ್ಟು ಜನ ಫಾಲೋ ಮಾಡ್ಕೊಂಡು, ನೀವು ನಡ್ಕೊಂಬಂದಿರೋ ಹಾದಿನ ಆಯ್ಕೆ ಮಾಡ್ಕೊಂಡು ಆ ದಾರಿಲಿ ಅವರು ಕೂಡ ನಡೆಯೋ ಹಾಗೆ ಮಾಡ್ತಾ ಇದೆ. ಸೊ ಎಲ್ಲದರಿಂದ ಹೊರಗೆ ಬನ್ನಿ, ಎಲ್ಲ ವ್ಯಕ್ತಿಗಳಿಂದ ಹೊರಗೆ ಬನ್ನಿ. ನಿಮ್ಮ ಜೀವನದಿಂದ ಹೋದಂಥ ಎಲ್ಲ ವ್ಯಕ್ತಿಗಳಿಗೂ ಕೂಡ ಟಾಟಾ ಗುಡ್ ಬೈ ಹೇಳ್ಬಿಡಿ. ಎಕ್ಸ್ ಎನರ್ಜಿ ಮತ್ತೆ ನಿಮ್ಮ ಜೀವನದಲ್ಲಿ ತೊಂದರೆ ಕೊಡೋದಕ್ಕೆ ಬರೋದಿಲ್ಲ. ಇನ್ನೇನಿದ್ರು ನಿಮ್ಮ ಯಶಸ್ಸು ಸಾಧಿಸಿದ ಮೇಲೆ ಅವರು ಪ್ರೀತಿ ಹಂಚ್ಕೊಳ್ಳೋದಕ್ಕೆ ಅಥವಾ ನಿಮ್ಮ ಪ್ರೀತಿ ಬೇಕು ಅಂತ ಬಯಸಿ ಬರ್ತಾರೆ. ಆಗ ನಿಮಗೆ ಸಾಕಷ್ಟು ಅವಕಾಶಗಳು ಇರುತ್ತೆ. ಆಗ ನೀವು ಯಾರಿಗೆ ನ್ಯಾಯ, ಯಾವ ನ್ಯಾಯ ಕೊಡಬೇಕು ನೀವು ನಿರ್ಧಾರ ತಗೊಳ್ಳಿ. ಯಾಕೆ ಅಂದ್ರೆ ನಿಮ್ಗೆ ತೊಂದರೆ ಕೊಟ್ಟವರು ಆಮೇಲೆ ಯಶಸ್ಸು ಬಂದ್ಮೇಲೆ ವಾಪಸ್ ಬರ್ತಾರೆ. ನಿಮ್ಮ ಜೀವನಕ್ಕೆ ನ್ಯಾಯ ಸಿಕ್ಕದ ಮೇಲೆ ಅವರು ನ್ಯಾಯ ಮಾತಾಡ್ಲಿಕ್ಕೆ ಬರ್ತಾರೆ. ಅಂಥವ್ರ ನ್ಯಾಯದ ಅಗತ್ಯ ನಿಮ್ಗೆ ಇಲ್ಲ. ಯಾಕೆ ಅಂದ್ರೆ ಈ ಯಶಸ್ಸು ನಿಮ್ಮದು, ಈ ಶ್ರಮ ನಿಮ್ಮದು. ಈ ಒಂದು ಎಸ್ ಆಫ್ ಸೋರ್ಸ್ ಎನರ್ಜಿ ಏನಿದೆ, ಕತ್ತಿಯ ಹಾಗೆ ಹರಿತವಾಗಿರ್ಲಿ ನಿಮ್ಮ ಬುದ್ಧಿ, ಕತ್ತಿಯ ಹಾಗೆ ಹರಿತವಾಗಿರ್ಲಿ ನಿಮ್ಮ ಮಾತು, ನಿಮ್ಮ ನಡೆ. ನಿಮ್ಮನ್ನೇ ನೀವು ಒಂದು ಶಾರ್ಪ್ ವೆಪನ್ ಮಾಡ್ಕೊಂಬಿಡಿ. ನಿಮ್ಮನ್ನ ಯಾರು ಟಚ್ ಮಾಡಕ್ ಆಗಬಾರ್ದು ಆ ರೀತಿಲಿ. ಸೊ ನಿಮ್ಮ ತಂಟೆಗೆ ಬಂದವರು ಯಾವ ರೀತಿ ಜಾಗ್ರತೆ ವಹಿಸ್ಬೇಕು ಅದು ಅವ್ರು ವಹಿಸ್ಕೊಳ್ತಾರೆ. ಸೊ ಇಷ್ಟು ಶಾರ್ಪಲ್ಲಿ ನೀವಿರಿ, ನಿಮ್ಮ ಜೀವನದಲ್ಲಿ ಯಶಸ್ಸು ಖಂಡಿತವಾಗ್ಲೂ ಇದೆ. ಆ ಮೆಂಟಲ್ ಟೆನ್ಷನ್ ಇಂದ ಹೊರಗೆ ಬರ್ತೀರಾ. ಸದ್ಯಕ್ಕೆ ಏನು ಅನಾರೋಗ್ಯ ಕಾಡ್ತಾ ಇದೆ, ಆ ಅನಾರೋಗ್ಯದಿಂದ ಕೂಡ ಹೊರಗೆ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. 9 ಆಫ್ ಕಪ್ ಇದೆ. ಸೊ 9 ಆಫ್ ಕಪ್ ತಥಾಸ್ತು ಅಂತ ಹೇಳಿದೆ ಯೂನಿವರ್ಸ್. ಮೇ ಬಿ ಸೆಪ್ಟೆಂಬರ್ ಇಂದ ನವೆಂಬರ್ ಒಳಗೆ ನಿಮಗೆ ಹೈ ಮಚ್ ಎನರ್ಜಿ ಇರುವಂಥದ್ದು. ಸೊ ಇನ್ನ 2 ತಿಂಗಳಿಂದ ನಿಮಗೆ ಬದಲಾವಣೆ ಅನ್ನೋದು ಶುರು ಆಗುತ್ತೆ. ಸೊ 2 ತಿಂಗಳ ನಂತರ ನಿಮ್ಮ ಯಶಸ್ಸಿನ ನಾಗಾಲೋಟ ಮುಂದುವರಿಯುತ್ತೆ. ಅಲ್ಲಿವರೆಗೂ ತಾಳ್ಮೆಯಿಂದ ಇರಿ.
ಜೊತೆಗೆ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆ ಮಾಡ್ಕೊಳ್ಬೇಕು, ಯಾರನ್ನ ನಂಬಬೇಕು, ಯಾರನ್ನ ನಂಬಾರ್ದು, ಇದನ್ನ ನೀವು ನಿರ್ಧಾರ ಮಾಡಿ. ಸೊ ಕೆರಿಯರ್ ವಿಚಾರ ಆಗಿರೋದ್ರಿಂದ ನನಗೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಗೌರ್ಮೆಂಟ್ ಜಾಬ್ ಸಿಗುತ್ತೆ. ನೀವು ಅನ್ಕೊಂಡಿರುವಂಥ ಫ್ಯಾಕ್ಟ್ರಿಲಿ, ನೀವು ಅನ್ಕೊಂಡಿರುವಂಥ ಜಾಗದಲ್ಲಿ, ನೀವು ಅನ್ಕೊಂಡಿರುವಂಥ ರೀತಿಲೇ ನಿಮಗೆ ಜಾಬ್ ಅನ್ನೋದು ಸಿಗುತ್ತೆ. ನೀವು ಬಿಸ್ನೆಸ್ ಮಾಡುವಂಥ ಇಚ್ಛೆ ಇದ್ರೆ ಬಿಸ್ನೆಸ್ ಕೂಡ ಮಾಡ್ತೀರಾ. ಪ್ರೀತಿ ವಿಚಾರದಲ್ಲಿ ಜಯ, ಕೋರ್ಟಿನ ವಿಚಾರದಲ್ಲಿ ಜಯ, ಮತ್ತೆ ಆರೋಗ್ಯದ ವಿಚಾರದಲ್ಲೂ ಕೂಡ ಜಯ ಸಿಗುವಂತ ಸಾಧ್ಯತೆ ಇದೆ. ತುಂಬಾನೇ ಒಳ್ಳೆ ಸ್ಥಳಕ್ಕೆ ನೀವು ಮುಂದುವರಿತಾ ಇದ್ದೀರಾ. ಸಾಕಷ್ಟು ಸುಳ್ಳುಗಳನ್ನ ಹಿಂದೆ ಬಿಟ್ಬಿಟ್ಟು ಸತ್ಯ ಹೇಳೋರ್ ಜೊತೆ ನೀವು ಮುಂದುವರಿತೀರಾ ಅನ್ನೋದೇ ಖುಷಿಯ ವಿಚಾರ. ಜೊತೆಗೆ ಮನೆ ದೇವರ ಆಶೀರ್ವಾದ ನಿಮ್ಮನ್ನ ಹೊಸ ದಾರಿಲಿ, ಹೊಸ ಯುಗಕ್ಕೆ, ಹೊಸ ಒಂದು ಬದುಕಿಗೆ ನಾಂದಿ ಹಾಡ್ತಾ ಇದೆ. ಸೊ ಆಗಸ್ಟ್ವರೆಗೂ ಸ್ವಲ್ಪ ಎಚ್ಚರಿಕೆ ಅನ್ನೋದು ಇರಲಿ. ಆಗಸ್ಟ್ ಕಳೆದ ಮೇಲೆ ಇನ್ನ ಹೆಚ್ಚಿನ ಒಂದು ಬದಲಾವಣೆ ಬರುತ್ತೆ. ಸೊ ಯು ಆರ್ ಗೋಯಿಂಗ್ ಇನ್ ದ ರೈಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ದೀರಾ. ಹಾಗಾಗಿ ನೋ ನೀಡ್ ಟು ವರಿ ಅನ್ನುವಂಥದ್ದು ಇದೆ. ಚಿಂತೆ ಮಾಡಬೇಕಾದಂಥ ಅಗತ್ಯ ಇಲ್ಲ. ಸೊ ನೋ ಅಂತ ಇದೆ. ಯಾವ ವಿಚಾರಕ್ಕೆ ನೋ ನೀವು ನಿರ್ಧಾರ ಮಾಡಿ. ಸೊ ನೋ ಅಂದರೆ ಏನು, ಯಾಕೆ, ಯಾರಿಗೆ ಅನ್ನುವಂಥದ್ದು. ರೀಕನ್ಸಿಡರ್, ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ದಿಸ್ ಈಸ್ ದ ಸೈನ್, ಇದೇ ಸೈನ್ ಇದೆ. ಗೋ, ದ ಟೈಮ್ ಈಸ್ ರೈಟ್ ಅಂತ ಇದೆ. ಸೊ ರೈಟ್ ಟೈಮ್ ಇದೆ. ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನ ಕೇಳಿಸ್ಕೊಳ್ಳಿ. ಸೊ ಬಾಟಮ್ ಆಫ್ ದಿ ಡೆಕ್ ಎಸ್ ಕೂಡ ಇದೆ. ಸೊ ನೋ ಕೂಡ ಬಂದಿದೆ, ಬಾಟಮ್ ಅಲ್ಲಿ ಎಸ್ ಕೂಡ ಇದೆ. ಸೊ ಬಾಟಮ್ ಅಲ್ಲಿ ಎಸ್ ಇರೋದ್ರಿಂದ ಎಸ್ ನಿಧಾನವಾಗಿ ನಿಮಗೆ ಸಿಗತ್ತೆ. ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ಇರುವಂತ ಎಲ್ಲ ಅನ್ವಾಂಟೆಡ್ಗೂ ನೋ ಅಂತ ಹೇಳಿ ಮುಂದುವರಿರಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಸೊ ಇಷ್ಟ ಆದರೆ ನಿಮ್ಗೆ ಇಷ್ಟ ಬಂದ ಹಾಗೆ ನಿಮ್ಮ ಜೀವನನ ಬದಲಾಯಿಸ್ಕೊಳ್ಳಿ. ಏನೇ ಆದರೂ ನಿಮ್ಮ ಜೊತೆ ಆ ತಾಯಿ ಇರ್ತಾಳೆ, ಅದನ್ನ ಮರಿಬೇಡಿ. ಸೊ ಮಾತೃದೇವೋ ಭವ ಅಂತ ಹೇಳ್ಕೊಳ್ಳಿ. ನಿಮ್ಮ ಇಚ್ಛೆಯ ದೈವ ಇರಬಹುದು ಅಥವಾ ನಿಮ್ಮ ತಾಯಿ ಇರಬಹುದು, ಇಬ್ಬರಿಗೂ ಕೃತಜ್ಞತೆಯನ್ನ ಸಲ್ಲಿಸಿ. ನಿಮ್ಮ ತಾಯಿ ಏನಾದರೂ ಬದುಕಿದ್ರೆ ಹೋಗಿ ಅವ್ರಿಗೊಂದು ಟೈಟ್ ಆಗಿ ಕೊಟ್ಬಿಟ್ಟು ಅವ್ರ ಕಾಲ ಮೇಲೆ ಬಿದ್ದು ಒಂದು ಆಶೀರ್ವಾದನ ತಗೊಳ್ಳಿ. ಟೇಕ್ ಕೇರ್, ಬಾಯ್.